ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನೇಕ ಕಾಯ್ದೆಗಳಿಗೆ ತಿದ್ದುಪಡಿ ತಂದು ಕೃಷಿ ಕ್ಷೇತ್ರವನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಒಪ್ಪಿಸಿದೆ. ಎಪಿಎಂಸಿ, ಭೂ ಸುಧಾರಣೆ, ವಿದ್ಯುತ್, ಇತರೆ ಕಾಯ್ದೆಗಳಿಗೆ ತಿದ್ದುಪಡಿ ಮಾಡಿದ್ದರಿಂದ ದೇಶದ 86% ಸಣ್ಣ ಮಧ್ಯಮ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಿದೇಶಿ ಕಂಪನಿಗಳು ಏಕಸ್ವಾಮ್ಯತೆ ಸಾಧಿಸಲಿವೆ. ರೈತರು, ಇತರ ವರ್ಗದ ಜನರು ಆಹಾರ ಕ್ಷೇತ್ರದ ಮೇಲಿನ ಸಾರ್ವಭೌಮತ್ವ ಕಳೆದುಕೊಳ್ಳಲಿದ್ದಾರೆ. ಈಗಾಗಲೇ 1 ತಿಂಗಳಿಂದ ಬೆಳೆ ಕಟಾವು ಮಾಡಿದ್ದರೂ ಖರೀದಿ ಕೇಂದ್ರ ತೆರೆದಿರುವುದಿಲ್ಲ. ಈ ಕಾರಣದಿಂದ ಜನರು ಸಣ್ಣ ಪುಟ್ಟ ಕೆಲಸಗಳಿಗೆ ಪರದಾಡಬೇಕಾಗಿದೆ. ಮಸ್ಕಿ ತಾಲೂಕಿನಲ್ಲಿ ಹೊಸ ತಾಲೂಕು ಅಂತ ಹೇಳಿ ಏನಾದ್ರು ಕೇರ್ಲೆಸ್ ಮಾಡಿದ್ರು, ಇಲ್ಲಿ ಯಾರು ಹೇಳಲ್ಲ ಅಂತ ಹೇಳ್ಬಿಟ್ಟು ನೀವೇನಾದ್ರು ಕೇರ್ಲೆಸ್ ಮಾಡಿದ್ರೆ ನಾವು ಏನ್ ಹೇಳೋದು ಮಾಡಲೇಬೇಕಾಗುತ್ತೆ. ಇಂಟೆಲಿಜೆನ್ಸಿ ನೀವು ರಿಪೋರ್ಟ್ ಕಳಿಸ್ರಿ, ಯಡಿಯೂರಪ್ಪ ರಿಪೋರ್ಟ್ ಕಳಿಸ್ರಿ, ಡಿಸಿ ರಿಪೋರ್ಟ್ ಕಳಿಸ್ರಿ, ಸಂಬಂಧಪಟ್ಟರಿಗೆ ರಿಪೋರ್ಟ್ ಕಳಿಸ್ರಿ. ಸಭೆ ಆಗಬೇಕು, ಸಮಸ್ಯೆಗಳು ಬಗೆಹರಬೇಕು. ಬಗೆಹರಿದಿಲ್ಲ ಅಂದ್ರೆ ಹೇಳಿದ್ದ ಮಾಡ್ತೀವಿ. ಚುನಾಯಿತ ಪ್ರತಿನಿಧಿಗಳ ಕೆಲಸಗಳನ್ನು ಮಾತ್ರ ಮಾಡುವ ಅಧಿಕಾರಿಗಳು ಸಾಮಾನ್ಯ ಜನರ ಕೈಗೆ ಸಿಗುವುದೇ ಇಲ್ಲ. ಕ್ಷೇತ್ರದ ಜನರ ಅಭಿಪ್ರಾಯ ಕೇಳದೆ ರಾಜೀನಾಮೆ ಕೊಟ್ಟಿರುವ ಶಾಸಕರು ಪುನಃ ಶಾಸಕರಾಗುವ ಕಾರ್ಯದಲ್ಲಿ ತಲ್ಲೀನರಾಗಿದ್ದಾರೆ. ಹಾಗೆಯೇ ಹೂವಿನಬಾವಿ ಗ್ರಾಮದ ಸರ್ವೆ ನಂಬರ್ 32 ಹಾಗೂ 44ರ ಭೂಮಿಯನ್ನು ಕುರಿ ದನ ಕರುಗಳನ್ನು ಮೇಯಿಸಲು ಮೀಸಲಿಡಿ ಮತ್ತು ತಾಲೂಕಿನ ಭೂ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಒದಗಿಸಿ ಎಂದು ಆರೋಪಿಸಿ ಹಾಗೂ ವಿವಿಧ ಬೇಡಿಕೆಗಳಿಗಾಗಿ ಎಐಕೆಕೆಎಸ್ ತಾಲೂಕು ಸಮಿತಿ ಮಸ್ಕಿ ಇವರು ಮಾನ್ಯ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರಲ್ಲಿ ಮನವಿ ಮಾಡಿಕೊಂಡರು. ಬೆಂಗಳೂರಿನ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಹಾಗೂ ಸರ್ಕಾರದ ವಿವಿಧ ಇಲಾಖೆಗಳ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಮ್ಮ ನಡೆ ಮಕ್ಕಳ ಭಿಕ್ಷಾಟನ ನಿರ್ಮೂಲನದ ಕಡೆ ಬೃಹತ್ ಆಂದೋಲನ ಇಂದು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ನಡೆಯಿತು. ಡಾಕ್ಟರ್ ಅಂತೋಣಿ ಸೆಬಾಸ್ಟಿನ್ ಅಧ್ಯಕ್ಷರು ಚಾಲನೆ ನೀಡಿದರು. ರೈತರು ಪಿಎಂಬಿ ಯೋಜನೆ ಸದ್ಬಳಕೆ ಮಾಡಿಕೊಳ್ಳಿ. ಮುದಗಲ್ ರೈತರ ಅನಿರೀಕ್ಷಿತ ಘಟನೆಗಳಿಂದ ಮತ್ತು ದುರಂತಗಳಿಂದ ಉಂಟಾಗುವ ಬೆಳೆ ನಷ್ಟ ಹಾನಿಯಿಂದ ಸಂಭವಿಸುವ ಸಂಕಷ್ಟದಲ್ಲಿ ರೈತರಿಗೆ ಆರ್ಥಿಕವಾಗಿ ನೆರವಾಗಲು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ರೈತರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಲಿಂಗಸಗೂರು ಸಹಾಯಕ ನಿರ್ದೇಶಕ ಕೃಷಿ ಅಧಿಕಾರಿ ಮಹಾಂತೇಶ್ ಹವಲ್ದಾರ್ ಹೇಳಿದರು. ನಂತರ ಮುದಗಲ್ ಕೃಷಿ ಅಧಿಕಾರಿ ಆಕಾಶ ದಾನಿ ಮಾತನಾಡಿ, ಈ ವರ್ಷದ ಹಿಂಗಾರು ಮತ್ತು ಹಂಗಾಮಿನಲ್ಲಿ ಅಧಿಸೂಚಿತ ನಿಗದಿಪಡಿಸಲಾಗಿರುವ ಇಂಡೆಮಿನಿಟಿ ಮಟ್ಟ ವಿಮಾ ಮೊತ್ತ ಮತ್ತು ವಿಮಾ ಕಂತಿನ ವಿವರಗಳ ಬಗ್ಗೆ ಮಾಹಿತಿ ನೀಡಿದರು. ನಗರಸಭೆ ನೂತನ ಅಧ್ಯಕ್ಷರಾಗಿ ಇ ವಿನಯ್ ಕುಮಾರ್. ರಾಯಚೂರು ನಗರದ ಜನರ ನಿರೀಕ್ಷೆಯಂತೆ ರಸ್ತೆ, ಚರಂಡಿ ಹಾಗೂ ಸೌಂದರೀಕರಣ ಮತ್ತಿತರ ಅಭಿವೃದ್ಧಿ ಕಾರ್ಯ ಮೂಲಕ ವೇಗವಾಗಿ ಬದಲಾವಣೆ ಆಡಳಿತದ ಪರಿಚಯ ಜನರಿಗೆ ತೋರಿಸಿಕೊಡಲು ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ನಗರಸಭೆ ನೂತನ ಅಧ್ಯಕ್ಷ ಇ ವಿನಯ್ ಕುಮಾರ್ ಅವರು ಹೇಳಿದರು. ಹೈಕೋರ್ಟ್ ಆದೇಶದಂತೆ ಇಂದು ಚುನಾವಣಾಧಿಕಾರಿಯಾದ ಸಹಾಯಕ ಆಯುಕ್ತರ ಫಲಿತಾಂಶ ಘೋಷಣೆ ಹಿನ್ನೆಲೆಯಲ್ಲಿ ಅಧಿಕಾರ ಸ್ವೀಕರಿಸಿದ ವಿನಯ್ ಕುಮಾರ್ ಮಾತನಾಡಿದರು. ಅಭಿವೃದ್ಧಿಗೆ ಎಲ್ಲ ರೀತಿಯಿಂದ ಶ್ರಮಿಸಿ ನಾನಾಗಲಿ, ನಮ್ಮ ಉಪಾಧ್ಯಕ್ಷರಾಗಲಿ, ನಮ್ಮ ಗೌರವಾನ್ವಿತ ಸದಸ್ಯರು, ಎಲ್ಲ ನಮ್ಮ ಪಾರ್ಟಿ ಎಲ್ಲ ಮುಖಂಡರು ಎಲ್ಲ ಬೆನ್ನೆಲುಬಾಗಿ ಒಬ್ಬರಿಗೊಬ್ಬರಿಗೆ ಕೈ ಜೋಡಿಸಿ, ಅದೇ ರೀತಿ ನಮ್ಮ ನಗರಸಭೆಯ ಸಿಬ್ಬಂದಿ ವರ್ಗದವರು, ಹಿರಿಯರು ಯಾರ್ಯಾರು ಮಾರ್ಗದರ್ಶನ ಏನೇನು ಮಾಡ್ತಾರೆ ಸಿಟಿನಲ್ಲಿ, ಅದು ರೋಡ್ಸ್ ಇರ್ಬೋದು, ಡ್ರೈನ್ಸ್ ಇರ್ಬೋದು, ಸಿಟಿ ಬ್ಯೂಟಿಫಿಕೇಷನ್ ಇರ್ಬೋದು, ಎಲ್ಲ ರೀತಿಯಿಂದ ಚುನಾವಣಾಧಿಕಾರಿಯಾದ ಸಹಾಯಕ ಆಯುಕ್ತರಾದ ಸಂತೋಷ್ ರಾಮಗೌಡ ಅವರ ಫಲಿತಾಂಶ ಪ್ರಕಟಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ನಾನು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಗೊಂಡಿರುವುದಾಗಿ ಮತ್ತು ನಮ್ಮದೇ ಪಕ್ಷದ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನರಸಿಂಹಲು ಮಾಡಗಿರಿ ಅವರು ಜಯಗಳಿಸಿದ್ದಾರೆಂದು ಘೋಷಿಸಿದ್ದು, ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ನಗರದ ಸಮಗ್ರ ಅಭಿವೃದ್ಧಿ ಕೈಗೊಳ್ಳುವ ಮೂಲಕ ಮಾದರಿ ಆಡಳಿತ ನೀಡುವುದಾಗಿ ಹೇಳಿದರು. ಮೊದಲನೇ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಮೊನ್ನೆ ಭಾಳ ದೊಡ್ಡ ಮಳೆ ಆಗಿದೆ ರಾಯಚೂರು ಸಿಟಿ. ಮಳೆ ಆದ ನಂತರ ಎಲ್ಲ ಮನೆಗಳಲ್ಲಿ ಎಲ್ಲ ಇದಾಗಿದೆ. ಮಳೆ ಎಲ್ಲ ಮನೆಯಲ್ಲಿ ಹೋಗಿದೆ. ಅವರು ಜನಜೀವನ ಭಾಳ ಅಸ್ತವ್ಯಸ್ತ ಆಗಿದೆ.
ಅವರ ದವಸ ಧಾನ್ಯಗಳು ಇರ್ಬೋದು, ಅವ್ರ ಬುಕ್ಸ್ ಇರ್ಬೋದು, ಅವ್ರ ಮನೆಯಲ್ಲಿ ಬಟ್ಟೆ ಇರ್ಬೋದು, ಎಲ್ಲ ಜಲವೃತ್ತಿ ನಗರದ ರಸ್ತೆ, ಒಳಚರಂಡಿ, ಕೆರೆ ಸೇರಿ ನಗರದ ಸಮಗ್ರ ಅಭಿವೃದ್ಧಿಗಾಗಿ ಉತ್ತಮ ಆಡಳಿತ ನಿರ್ವಹಿಸಲು ಹಿರಿಯರ ಮಾರ್ಗದರ್ಶನ, ಎಲ್ಲರ ಆಶೀರ್ವಾದದೊಂದಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ಅದಕ್ಕೆ ಏನು ಯೋಜನೆ ನಗರದಲ್ಲಿ ಅನೇಕ ರಸ್ತೆ, ಬಡಾವಣೆಗಳಲ್ಲಿ ಘನತ್ಯಾಜ್ಯ ಸಂಗ್ರಹಗೊಂಡಿದೆ. ಇದನ್ನು ಸ್ವಚ್ಛಗೊಳಿಸುವ ಮೂಲಕ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುವುದು ನಮ್ಮ ಮುಂದಿನ ಪ್ರಮುಖ ಗುರಿಯಾಗಿದೆ. ಪ್ರತಿನಿತ್ಯ ಜನರಿಗೆ ಕುಡಿಯುವ ನೀರಿನ ಸೌಲಭ್ಯ ದೊರೆಯುವುದರೊಂದಿಗೆ ವಿದ್ಯುತ್ ಸೌಕರ್ಯಕ್ಕೆ ಬೀದಿ ದೀಪಗಳ ಸಮರ್ಪಕವಾಗಿ ನಿರ್ವಹಣೆಗೆ ಗಮನ ಹರಿಸಲಾಗುತ್ತದೆ. ಇತ್ತೀಚೆಗೆ ಸುರಿದ ಮಳೆಯಿಂದ ಬಡಾವಣೆಗಳಿಗೆ ನೀರು ನುಗ್ಗಿ ಜನ ತೀವ್ರ ತೊಂದರೆಗೆ ಗುರಿಯಾಗಿದ್ದಾರೆ. ಇಂತಹ ಅವಘಡ ಸಂಭವಿಸದಂತೆ ಕ್ರಮ ಕೈಗೊಳ್ಳಲಾಗುತ್ತದೆ. ಕೊರೋನಾ ನಿಯಂತ್ರಣ ಮತ್ತು ಇದಕ್ಕೆ ಬೇಕಾದ ರಾಜ್ಯ, ಕೇಂದ್ರ ಸರ್ಕಾರ ಮಾರ್ಗಸೂಚಿಯಂತೆ ಕಾರ್ಯನಿರ್ವಹಿಸುತ್ತೇವೆ. ಉಪಾಧ್ಯಕ್ಷರಾದಂತಹ ನರಸಮ್ಮ ಮಾಡಗಿರಿ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ. ಉತ್ತಮ ಆಡಳಿತ ನಿರ್ವಹಿಸುವ ಮೂಲಕ ನಗರದಲ್ಲಿ ಅಭಿವೃದ್ಧಿಯ ಹೊಸ ಭರವಸೆಗಳು ಮಾಡುವಂತೆ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ದೀಪಾವಳಿ ಹಬ್ಬದ ಶುಭ ಕೋರಿದ ಅವರು ಆಯುಕ್ತರು ಮತ್ತು ನಗರಸಭೆ ಸಿಬ್ಬಂದಿ ಪರಿಣಾಮಕಾರಿಯಾಗಿ ನಿರ್ವಹಿಸಿ ಚುರುಕು ರೀತಿಯಲ್ಲಿ ಜನಸ್ನೇಹಿ ಆಡಳಿತ ನಡೆಸಲಾಗುತ್ತದೆ ಎಂದು ಹೇಳಿದರು.